ಚಿತ್ತಾಪುರ ಪಟ್ಟಣದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಹುಂಡಿ ಹಾಗೂ ಶ್ರೀ ಕೊತ್ತಲಾಪುರ ಯಲ್ಲಮ್ಮ ದೇವಿ ದೇವಸ್ಥಾನದ ಬೆಳ್ಳಿ ಸಾಮಾನು ಕಳ್ಳತನ ಮಾಡಿದ ಕಳ್ಳರನ್ನ ಹಾಗೂ ವಾಡಿ ಪಟ್ಟಣದಲ್ಲಿ ಸುಲಿಗೆ ಆಗಿದೆ ಎಂದು ಸುಳ್ಳು ಘಟನೆ ಹೇಳಿ ಹಣ ತೆಗೆದುಕೊಂಡು ಹೋಗಿ ತನ್ನ ಮಾಲೀಕರಿಗೆ ನಂಬಿಕೆ ದ್ರೋಹ ಮಾಡಿದ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ತಿಳಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಸುಲಿಗೆ ಆಗಿದೆ ಎಂದು ಸುಳ್ಳು ಘಟನೆ ಸೃಷ್ಟಿ ಮಾಡಿ ಹಣ ತೆಗೆದುಕೊಂಡು ಹೋಗಿ ತನ್ನ ಮಾಲೀಕನಿಗೆ ನಂಬಿಕೆ ದ್ರೋಹ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಹಳ್ಳಳ್ಳಿ ಗ್ರಾಮದಲ್ಲಿ ಜ್ಯೋತಿ ಬ್ರಾಂಡಿ ಶಾಪ್ ವ್ಯವಹಾರದ ಒಟ್ಟು 5,54,000 ರೂಪಾಯಿ ಹಣವನ್ನು ತನ್ನ ಅಂಗಡಿಯಲ್ಲಿ ಕೆಲಸ ಮಾಡುವ ಬಾಪಗೌಡ ತಂದೆ ನಾಗರೆಡ್ಡಿ ಅಂಗಡಿ ಮಾಲೀಕನಿಗೆ ಕೊಡಲು ಬರುವಾಗ ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ ಎಂದು ಪ್ರಕರಣವನ್ನು ದಾಖಲಿಸಲಾಗಿತ್ತು. ಈ ಪ್ರಕರಣದ ಪತ್ತೆ ಕುರಿತು ಪೊಲೀಸ್ ಉಪಾಧೀಕ್ಷಕರಾದ ಶಂಕರಗೌಡ ಪಾಟೀಲ್ ಮಾರ್ಗದರ್ಶನದಲ್ಲಿ PS ವನ್ನಂಜಕರ್, PI ಶಾಬಾದ್, ನಗರ IC ಚಿತ್ತಾಪುರ ವೃತ್ತ ತಿರುಮಲೇಶ್, PSI ಶ್ರೀಮತಿ ರೇಣುಕಾ ಹುಡುಗಿ ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ಕಾರ್ಯಪ್ರವೃತ್ತರಾದ ತಂಡ ಪತ್ತೆ ಕಾರ್ಯದಲ್ಲಿದ್ದಾಗ ಪ್ರಕರಣದಲ್ಲಿ ಸಂಶಯಾಸ್ಪದ ಪಾಪುಗೌಡ ನಾಗರೆಡ್ಡಿ ಈತನ ವಿಚಾರಣೆಗೆ ಒಳಪಡಿಸಿದಾಗ ತನಗಾದ ಸಾಲವನ್ನು ತೀರಿಸುವ ಕುರಿತು ಬ್ರಾಂಡಿ ಶಾಪ್ ವ್ಯವಹಾರದಲ್ಲಿ ಬಂದ ಹಣವನ್ನು ತನ್ನ ಮನೆಯಲ್ಲಿಟ್ಟು ತನ್ನ ಸಾಲ ತೀರಿಸುವ ಉದ್ದೇಶದಿಂದ ಎಲ್ಲ ದುಡ್ಡನ್ನು ತಾನೇ ತೆಗೆದುಕೊಂಡು ಹೋಗುವಾಗ ಯಾರೋ ಅಡ್ಡಗಟ್ಟಿ ಕಾರ ಎರಚಿ ಚಾಕು ತೋರಿಸಿ ದೋಚಿಕೊಂಡು ಹೋಗಿದ್ದಾರೆ ಎಂದು ಸುಳ್ಳು ಹೇಳಿದ್ದಾನೆ. ತನ್ನ ಮಾಲೀಕನಿಂದ ಎಲ್ಲ ಹಣವನ್ನು ಲಪಟಾಯಿಸಬೇಕೆಂದು ಉದ್ದೇಶದಿಂದ ಸುಳ್ಳು ಘಟನೆ ಸೃಷ್ಟಿಸಿ ತನಿಖೆಯಿಂದ ಬಯಲಾಗಿದೆ. ಆರೋಪಿಯಿಂದ ಸುಮಾರು 50,000 ರೂಪಾಯಿಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್ ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಜನವರಿ 20ರಂದು ಬೆಳಗ್ಗೆ 6 ಗಂಟೆಗೆ ಮಧ್ಯದ ಅವಧಿಯಲ್ಲಿ ಚಿತ್ತಾಪುರ ಪಟ್ಟಣದ ವರುಣ ನಗರದಲ್ಲಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಹುಂಡಿಯಲ್ಲಿನ ಅಂದಾಜು 10,000 ರಿಂದ 15,000 ರೂಪಾಯಿ ಹಣವನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ನೀಡಿದ ಪ್ರಕರಣ ಪತ್ತೆ ಕುರಿತು ಶಂಕರಗೌಡ ಪೊಲೀಸ್ ಪಾಟೀಲ್ ಉಪಾಧೀಕ್ಷಕರು ಶಾಬಾದ್ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ PS ವನಂಜಕರ್, CPI ಚಿತ್ತಾಪುರ ವೃತ್ತ, PSI ಮಂಜುನಾಥ್ ರೆಡ್ಡಿ, ಶ್ರೀಮತಿ ರೇಣುಕಾ PSI ತನಿಖೆ ವಿಭಾಗವಾಡಿ ಠಾಣೆ ಮತ್ತು ಅವರ ತಂಡದ ತನಿಖೆಯಲ್ಲಿ ಒಂಟಿ ಕಮಾನ್ ಹತ್ತಿರ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಮಾಡಲಾಗಿದೆ. ಆರೋಪಿತರಾದ ರಾಜು ತಂದೆ ಸಂಗಣ್ಣ ತಳವಾರ್, ಸಾಬಣ್ಣ ತಂದೆ ಶ್ಯಾಮರಾಯ್ ಕರದಗಿ ಚಿತ್ತಾಪುರ ಪಟ್ಟಣದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಹುಂಡಿ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕೊತ್ತಲಾಪುರ ಯಲ್ಲಮ್ಮ ದೇವಸ್ಥಾನದಲ್ಲಿನ ದೇವಿಯ ಬೆಳ್ಳಿ ಸಾಮಾನುಗಳು ಕಳ್ಳತನ ಒಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ಬೆಳ್ಳಿ ಮಾರಾಟದಿಂದ ಬಂದ ನಗದು ಹಣ 4,300 ರೂಪಾಯಿ ಜಪ್ತಿ ಮಾಡಿಕೊಂಡು ಆರೋಪಿತರಿಂದ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ರಾಜು ಎಂಬಾತನ ಮೇಲೆ ಈ ಹಿಂದೆ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ, ಮಾಡಬೂಳು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಸಾಬಣ್ಣ ಈತನ ಮೇಲೆ ಮಾಡಬೂಳು ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಫಸ್ಟ್ ಚಿತ್ತಾಪುರ ಪೊಲೀಸ್ ಠಾಣೆ 2 ಹುಂಡಿ ಕಳ್ಳತನ ಕೇಸಸ್ಸು. ಈ 20th ಜಾನ್ವರಿ 2026 ರಂದು ಚಿತ್ತಾಪುರ ಪೊಲೀಸ್ ಸ್ಟೇಷನ್ಗೆ ಈ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಹುಂಡಿಯಲ್ಲಿ ಅಂದಾಜು 10,000 to 15,000 ರೂಪೀಸ್ ಹಣ ಯಾರೋ ಕಳ್ಳತನ ಮಾಡಿದಾರೋ ಅಂತ ಒಂದು ದೂರು ಬರುತ್ತೆ. ಅದನ್ನು ಒಂದು ಟೆಂಪಲಲ್ಲಿ ಕಳ್ಳತನ ಆಗಿದೆ ಅಂತ ಒಂದು ಕೇಸು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ. ಅದೇ ರೀತಿಯಿಂದ ಇನ್ನೊಂದು ಕೇಸನ್ನು ಡಿಟೆಕ್ಟ್ ಆಗಿದೆ. ಅದರಲ್ಲಿ 17 ಸೆಪ್ಟೆಂಬರ್ 2025 ರಂದು ಕೊತ್ತಲಾಪುರ ಯಲ್ಲಮ್ಮ ದೇವಸ್ಥಾನದಲ್ಲಿ ದೇವಿಯ ಬೆಳ್ಳಿಯ ಸಾಮಾನುಗಳು ಕಳ್ಳತನ ಆಗಿದೆ ಅನ್ನೋದು ಆವಾಗ ದೂರು ಬಂದಾಗ ಅದನ್ನು ಒಂದು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ 121/2025 ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಮೇಜರ್ ನಾವು ಈ ಶರಣಬಸವೇಶ್ವರ ದೇವಸ್ಥಾನ ಟೆಂಪಲ್ ಅಫೆನ್ಸನ್ನು ಪತ್ತೆ ಮಾಡಲಿಕ್ಕೆ DYSP ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ವನಂಜಕರ್ ಮತ್ತು ಮಂಜುನಾಥ್ ರೆಡ್ಡಿ, ರೇಣುಕಾ ಆಫೀಸರ್ಸ್ ಮತ್ತು ಗುಂಡಪ್ಪ, ಉಪ್ಪಳಪ್ಪ ASI ಮತ್ತು ಬಸವರಾಜು, ಅನಿಲ್, ರವಿಕುಮಾರ್, ದತ್ತಾತ್ರೇಯ, ಆರಿಫ್, ರವೀಂದ್ರ ಅವರೆಲ್ಲ ಸೇರಿ ಒಂದು ತಂಡವನ್ನು ಮಾಡಿ ಪತ್ತೆ ಕಾರ್ಯ ಶುರು ಮಾಡಿದ್ದೇವೆ. ಈ ಸಮಯದಲ್ಲಿ ನಮಗೆ ಈ ಒಂಟಿ ಕಮಾನ ಹತ್ತಿರ ಒಬ್ಬರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಾಗ ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರ ಹೆಸರು ರಾಜು ತಂದೆ ಸಂಗಣ್ಣ ಅಂತ ಹೇಳಿರ್ತಾರೆ. ಅವ್ರನ್ನ ವಿಚಾರಣೆ ಮಾಡಿದಾಗಿ ಅವರು ಈ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಕಳ್ಳತನ ಮಾಡಿ ಒಪ್ಕೊಂಡಿರ್ತಾರೆ. ಮತ್ತು ಈ ಕೊತ್ತಲಾಪುರ ಯಲ್ಲಮ್ಮ ದೇವಸ್ಥಾನದಲ್ಲಿನೂ ಬೆಳ್ಳಿಯ ಸಾಮಾನುಗಳು ಕಳ್ಳತನ ಮಾಡಿಕೊಂಡು ಒಪ್ಕೊಂಡಿರ್ತಾರೆ. ಅವರಿಗೆ ರಾಜು ಅನ್ನೋರಿಗೆ ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ 2 ಕೃತ್ಯಗಳಲ್ಲಿ 2 ಅಫೆನ್ಸಸ್ಸಲ್ಲಿ ಸಪೋರ್ಟ್ ಮಾಡಿದವರು ಇನ್ನೊಬ್ಬರು ಇದ್ದಾರೆ, ಸಾಬಣ್ಣ ತಂದೆ ಶ್ಯಾಮರಾಯ ಕದ್ದರ್ಗಿ ಅಂತ. ಇವರಿಬ್ಬರನ್ನು ನಾವು ಈ 2 ಕೇಸಸ್ಸಲ್ಲಿ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ನಾವು ಟೋಟಲ್
ಒಂದಲ್ಲಿ ಹುಂಡಿ ಕಳ್ಳತನದಲ್ಲಿ 4400 ರೂಪೀಸ್ ವಶಪಡಿಸಿಕೊಂಡಿದ್ದೇವೆ. ಇನ್ನೊಂದು ಬೆಳ್ಳಿ ಸಾಮಾನುಗಳ ಕಳ್ಳತನ ಪ್ರಕರಣಗಳಲ್ಲಿ 4300 ರೂಪೀಸ್ ನಾವು ವಶಪಡಿಸಿಕೊಂಡಿದ್ದೇವೆ. ಟೋಟಲ್ 2 ಕಳ್ಳತನ ಪ್ರಕರಣಗಳು ಇದರಲ್ಲಿ ಡಿಟೆಕ್ಟ್ ಆಗಿದೆ. ಈ ರಾಜು ಅನ್ನೋರ ಮೇಲೆ ಈಗಾಗಲೇ ಒಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ವಾಟರ್ ಪಂಪ್ ಸೆಟ್ ಕಳ್ಳತನ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಮಾಡ್ಬೋಲಲ್ಲಿನೂ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಆಗಿದೆ. ಸಿಮಿಲರ್ಲಿ ಸಾಬಣ್ಣ ಅನ್ನೋರ ಮೇಲೆ ಈಗಾಗಲೇ ಅಟ್ರಾಸಿಟಿ ಒಂದು 87 ಜೂಜಾಟ ಪ್ರಕರಣ ದಾಖಲಾಗಿದೆ. ಇವರದು ಒಂದು ಕೃತ್ಯ ಏನಂದರೆ, ಈ ರಾಜು ಅನ್ನೋರಿಗೆ ಈಗಾಗಲೇ ಈ ಹಿಂದೆನೂ ಟೆಂಪಲ್ ಹುಂಡಿ ಕಳ್ಳತನ ಮಾಡಿರೋ ಕೇಸ್ ಆಗಿದೆ. ಈ ಕೇಸಸ್ ಎಲ್ಲ ಅವರು ಕೋರ್ಟ್ಗೆ ಅಟೆಂಡ್ ಮಾಡ್ಲಿಕ್ಕೆ ಹೋದಾಗ ಇನ್ನೊಂದು ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದರು. ಈ ಅವ್ರ 2 ಕೋರ್ಟ್ ಡೇಟ್ಸ್ ಏನಿದೆಯೋ ಆ 2 ಕೋರ್ಟ್ ಡೇಟ್ಸಲ್ಲಿ ಈ 2 ಕಳ್ಳತನ ಆಗಿದೆ. ಸೊ ಅವರು ಕೋರ್ಟ್ ಅಟೆಂಡ್ ಮಾಡ್ಲಿಕ್ಕೆ ಬಂದು ಆ ಸಮಯದಲ್ಲಿ ಒಂದು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ರು. ಇವರು ಇಂಗನ್ಕಲ್ ಅಂತ ಈ ಮಾಡ್ಬೋಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಅವ್ರ ಮನೆ ಇದೆ. ಬಟ್ ಮನೆಯಲ್ಲಿ ಇರೋದು ಕಡಿಮೆ, ಬಟ್ ಜಾಸ್ತಿ ಅವರು ಓಡಾಡ್ತಾ ಇರ್ತಾರೆ, ಹಣಗೋಸ್ಕರ ಈ ಕಳ್ಳತನ ಮಾಡ್ತಾ ಇರ್ತಾರೆ. ಅವರು ಅದೇ ಊರಿದವರು, ಅವರು ಸ್ನೇಹಿತರಾಗಿರುವಂಥ ಸಾಬಣ್ಣ ಅನ್ನೋರು ಅವ್ರಿಗೆ ಅಸೋಸಿಯೇಟ್ ಆಗಿ ಈ ಕಳ್ಳತನದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ. ಟೋಟಲ್ ನಮಗೆ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ನಮ್ದು 2 ಕೇಸಸ್ ಒಂದು ಡಿಟೆಕ್ಟ್ ಆಗಿದೆ. ಸಿಮಿಲರ್ಲಿ ಇನ್ನೊಂದು ಕಳ್ಳತನ ಸೇಮ್ ಟೆಂಪಲ್ ಥೆಫ್ಟ್ ಅಫೆನ್ಸೂ ನಮ್ಮ ಕಮಲಾಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಡಿಟೆಕ್ಟ್ ಆಗಿದೆ. ಇನ್ನೊಂದು ಲಾಸ್ಟ್ ಇದು ವಾಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾಬರಿ ಕೇಸು ರಿಜಿಸ್ಟರ್ ಆಗಿದೆ 23 ಜನವರಿ 2026 ರಂದು. ಈ ಕಂಪ್ಲೇನೆಂಟು ಶ್ರೀ ಶರಣಗೌಡ ತಂದೆ ಬಾಗನಗೌಡ ಮಾಲಿಪಾಟೀಲ್ ಅಂತ ಹಾಲಿವಾಸ ನಾಲ್ವಾರ್ ಗ್ರಾಮ. ಅವರಿಗೆ ಒಂದು ವೈನ್ ಶಾಪ್ ಇದೆ. ಅವ್ರ ವರ್ಕರ್ ಆಗಿರುವಂಥ ಬಾಪುಗೌಡ ಅವರು ಎಲ್ಲ ವೈನ್ ಶಾಪ್ಸ್ ಎಲ್ಲ ಸೇಲ್ಸ್ ಆದಮೇಲೆ ಅಮೌಂಟನ್ನು ವೈನ್ ಶಾಪಿಂದ ತಗೊಂಡು ಬಂದು ನಾಲ್ವಾರಲ್ಲಿ ಅವ್ರ ಓನರ್ ಕೊಡೋದಿತ್ತು. ಅವರು ರಸ್ತೆಯಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸು ಬೈಕ್ ಮೇಲೆ ಬಂದು ಅಡ್ಡಗಟ್ಟಿ ಅವ್ರಿಗೆ ಖಾರ ಹಾಕ್ಬಿಟ್ಟು ಅವ್ರ ಕಡೆ ಇರುವಂತಹ 5,54,000 ಅಮೌಂಟನ್ನು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರನ್ನು ನೀಡಿರ್ತಾರೆ. ಈ ಪ್ರಕರಣ ಯಾಕಂದರೆ ಆ ವಿಲೇಜ್ ಲೆವೆಲಲ್ಲಿ ರಾಬರಿ ಕೇಸ್ ಆಗಿರೋದು ಸ್ವಲ್ಪ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇಮಿಡಿಯೇಟಾಗಿ ನಮ್ಮ ಇವರು DYSP ಶಾಬಾದ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ನಮ್ಮ CPI ವನಂಜಕರ್ ಮತ್ತು ತಿರುಮಲೇಶು, ರೇಣುಕಾ PSIಸು ಮತ್ತು ಅವ್ರ ಸಿಬ್ಬಂದಿ ಆಗಿರುವಂಥ ASI ಚಂದ್ರಶೇಖರ್, ಶರಣಪ್ಪ, ಗುಂಡಪ್ಪ, ಉಪ್ಪಲಪ್ಪ, ಅಮರ್ನಾಥ್, ಲಕ್ಷ್ಮಣ್, ರಮಣಯ್ಯ, PC ರವೀಂದ್ರ, ಆರಿಫ್, ಸುನೀಲ್, ಗವಿಸಿದ್ದಿ, ಮಲ್ಲಪ್ಪ, ಸಿದ್ದಾರೆಡ್ಡಿ, APC ಶಿವಪ್ಪ ಅವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಪತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಬಟ್ ಇದರಲ್ಲಿ ನಮ್ಗೇನೆಂದರೆ, ನಾವು ಎಲ್ಲ ಆ್ಯಂಗಲ್ಸಲ್ಲಿ ಚೆಕ್ ಮಾಡಿದಾಗ ನಮಗೊಂದು ಕೆಲವೊಂದು ಯಾರು ಅಮೌಂಟ್ ತೊಗೊಂಡು ಹೋಗ್ತಾ ಇದ್ದಾರೆ ಬಾಪುಗೌಡ ಅವರ ಮೇಲಿನ ಅನುಮಾನ ನಮಗೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅವರು ನಮ್ಮ ಈ ಟೀಮ್ ಅವರು DYSP ಆಗಲಿ, CPI ಆಗಲಿ ಮತ್ತು PS ಆಗಲಿ ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಕೇಳ್ತಿದ್ದಾಗ ಅವ್ರ ಕಡೆಯಿಂದ ಸರಿಯಾದ ರೀತಿಯಿಂದ ಉತ್ತರ ನಮಗೆ ಸಿಕ್ಕಿರುವುದಿಲ್ಲ. ಮತ್ತು ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಿದ್ದಾಗ ಅವ್ರಿಗೂ ಸರಿಯಾಗಿ ಸ್ಪಂದನೆ ಸಿಗ್ತಿರಲಿಲ್ಲ. ಇದು ಬೇಸಿಸ್ ಮೇಲೆ ಸ್ವಲ್ಪ ಅನುಮಾನ ಬಂದಿದೆ. ಅದರ ಜೊತೆಯಲ್ಲಿ ನಮ್ಮ ಟೀಮ್ ಅವ್ರದ್ದು ಚೆಕ್ ಮಾಡಿದಾಗ ಅವರ ಪಾಕೆಟಲ್ಲಿ ಒಂಚೂರು ಚಿಲ್ಲಿ ಪೌಡ್ರು ಕಂಡು ಬಂದಿದೆ. ದಟ್ ಮೀನ್ಸ್ ಅವರು ಕ್ಯಾರಿ ಮಾಡಿದ್ರು ಅಂತ ನಮಗೆ ಅನುಮಾನ ಬಂದಿದೆ. ಇಮಿಡಿಯೇಟಾಗಿ ಅವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಇದು ಅವರೇ ಓನಾಗಿ ಸೆಲ್ಫ್ ಕ್ರಿಯೇಟೆಡ್ ಇದೆ, ಅಮೌಂಟ್ ಅವ್ರ ಸ್ವಂತಕ್ಕೆ ಬಳಸಲಿಕ್ಕೆ ಪ್ರಯತ್ನ ಪಟ್ಟಿದ್ದರು ಅನ್ನೋದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಸೊ ಅವರು ಈ ವೈನ್ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಬೇರೆ ಪರ್ಸನಲ್ ರೀಸನ್ಸಿಂದ ಅಮೌಂಟ್ ಅವಶ್ಯಕತೆ ಇದ್ದಾಗ ಅವ್ರು ಏನು ಮಾಡಿದರು, ಅವರೇ ಅಮೌಂಟ್ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅಮೌಂಟ್ ಇಟ್ಕೊಂಡು ಅವರು ಓನರ್ ಕೊಡ್ಲಿಕ್ಕೆ ಬರ್ತಾ ಇದ್ದಾಗ ಹಿಂಗೆ ನಮಗಿಬ್ಬರು ಅನ್ನೋನ್ ಪರ್ಸನ್ಸು ಜಾಕೆಟ್ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕಾರ ಚಲ್ಲಿ ನನ್ನ ಟ್ಯಾಂಕ್ ಅಂದರೆ ಫ್ರಂಟಲ್ಲಿ ಸೈಡ್ ಹ್ಯಾಂಡಲ್ಗೆ ಇಟ್ಕೊಂಡಿರುವಂಥ ಒಂದು ಬ್ಯಾಗಲ್ಲಿ 5,54,000 ಅದು ತೊಗೊಂಡು ಹೋಗಿದ್ರು ಅಂತ ಒಂದು ಕ್ರಿಯೇಟ್ ಮಾಡಿ ಅವರೇ ಓನಾಗಿ ಸೈಡಿಗೆ ತಳ್ಳಿ ಅವರೇ ಖಾರ ಪುಡಿ ಪಾಕೆಟಲ್ಲಿ ಅದೇ ನಿಯರೆಸ್ಟ್ ಮಾರ್ಕೆಟಲ್ಲಿ ಒಂದು 20 ರೂಪೀಸ್ಗೊಂದು ಖಾರ ಚಿಲ್ಲಿ ಪೌಡರ್ ಪರ್ಚೇಸ್ ಮಾಡ್ಕೊಂಡು ಬಂದು ಪಾಕೆಟಲ್ಲಿ ಇಟ್ಕೊಂಡು ಅವರೇ ಚಲ್ಕೊಂಡು ಈ ಥರ ರಾಬರಿ ಮಾಡಿರೋಂಥ ಡ್ರಾಮಾ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಇಮಿಡಿಯೇಟಾಗಿ ಅವ್ರ ಸರ್ಚಲ್ಲಿ ಅವ್ರ ಮನೆಯಲ್ಲಿ ನಮಗೆ ಮನೆಯಲ್ಲೇ ಸಿಗ್ತಲ್ಲ ಮನೆಯಲ್ಲಿ ಅವ್ರಿಗೆ ಟೋಟಲ್ ಒಟ್ಟು ಅಮೌಂಟ್ ಇಟ್ಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆ ನಮ್ಮವರು ಒಳ್ಳೆ ಕೆಲಸ ಮಾಡಿ ಇದರಲ್ಲಿ ಇಮಿಡಿಯೇಟ್ ಆಗಿ ಸೊ ದಟ್ ನಾವು ಇನಿಷಿಯಲಿ ಏನಂದ್ರೆ ಆ ಏರಿಯಾಸಲ್ಲಿ ಯಾರ್ಯಾರು ರಾಬರಿ ಟೀಮ್ ಇತ್ತು ಅನ್ನೋದು ನಮಗೆ ಆ್ಯಂಗಲ್ಸಲ್ಲಿ ಇರ್ತಾ ಇದ್ದಾಗ ನಮಗೆ ಸಾಕಷ್ಟು ಅನುಮಾನ ಅವರು
ಪಾರ್ಟಿ ಯಾರು ಕ್ಯಾರಿ ಮಾಡಿದ್ರೆ ಅವ್ರ ಮೇಲೆ ಅನುಮಾನ ಬಂದು ಅವ್ರನ್ನೇ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಅವ್ರಿಗೆ ನಮಗೆ ಎಂಟೈರ್ ಸ್ಟೋರಿ ಗೊತ್ತಾಗಿ ಅವ್ರ ಕಡೆಯಿಂದ ನಾವು ಅಮೌಂಟ್ ರಿಕವರಿ ಮಾಡಿದ್ವಿ. ಇದರಲ್ಲಿ ಒಳ್ಳೆ ಕೆಲಸ ಮಾಡಿದ್ರು, ಯಾಕಂದರೆ ಈಗಾಗಲೇ ಎಲ್ಲ ಕಡೆ ರಾಬರಿ ಆಗ್ತಾ ಇದೆ ಅಂದಾಗ ಎಲ್ಲ ನಮ್ಮವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟು ಇದೆಲ್ಲ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ಅವರು ಎಂಟೈರ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಿಂದ 3 ಟೆಂಪಲ್ ಪ್ರಕರಣಗಳನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ಬೋತ್ ರೂರಲ್ ಸಬ್ ಡಿವಿಷನ್ ಮತ್ತು ಶಾಬಾದ್ ಸಬ್ ಡಿವಿಷನ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಕಮಲಾಪುರ ಟೀಮ್ಗೆ ನಾನು ಬೈಕ್ ರಿಕವರಿ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ.